ಆ, ಈಗ ಚಿತ್ರದ ನಾಯಕಿ ಗೌರಿ ಅವರು ಶಿವನ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅದು ಮುಚ್ಚಿರೋ ದೇವಸ್ಥಾನಕ್ಕೆ ಬಂದವರೆ ಗೌರಿಯವರು. ಬೆಳಗ್ಗೆನೇ ಬನ್ನಿ ಶೂಟಿಂಗಿಗೆ ಅಂದರೆ ಮಧ್ಯಾಹ್ನ ಬಂದವ್ರು ನೋಡಿ, ಏನು ಹೇಳೋಣ. ಪ್ರದಕ್ಷಿಣೆ ಹಾಕಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ನಾಯಕಿಯವರು. ಮುಚ್ಚಿರೋ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡ್ತವ್ರೆ. ಇಲ್ಲೆಲ್ಲ ಹೋಯ್ತವ್ರೆ. ನೀರೇ ಇಲ್ವಲ್ಲ. ಹ್ಞೂ, ನೀರಿರ್ಬೇಕಾಗಿತ್ತಲ್ವ ಇಲ್ಲಿ. ಹಾಂ, ಬೇವಿನ ಸೊಪ್ಪು ಏನಕ್ಕೆ? ನಾನು ತಿನ್ನಲ್ಲಪ್ಪ. ಬೇವಿನ ಸೊಪ್ಪು ಕೀಳಕ್ಕೆ ಹೋಯ್ತವ್ರೆ. ಹುಷಾರಿಲ್ಲ ಅಂದ್ರಲ್ಲ. ಹಾಂ, ಹೇಳಿ ಮೇಡಮ್. ಬೇವಿನ ಸೊಪ್ಪನ್ನ ಒಂಚೂರು ಕುಟ್ಬಿಟ್ಟು. ಹಾಂ ಮೇಡಮ್. ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಬೇವು ಬೆಲ್ಲ ತಿಂತಾನೆ. ಹೌದು ಮೇಡಮ್. ಅದೇ ಥರ ಯಾವಾಗ ಬೇಕಾದರೂ ಒಂಚೂರು ಯಾವಾಗಾದರೂ ಒಂದ್ಸಲ. ಹಾಂ ಮೇಡಮ್. ಕಿತ್ಬಿಟ್ಟು ತಿನ್ಬೇಕಾ ಮೇಡಮ್? ಇದು ಜೀವನನೇ ಕಸರೆಯಲ್ಲೇ ಇರ್ತದೆ, ಇದು ಬೇರೆ ತಿಂದು ಇನ್ನೂ ಕಸರೆ ಮಾಡ್ಕೋಬೇಕಾ? ಈಗ ಬೇವು ಬೆಲ್ಲ ತಿಂತಾರಲ್ಲ ಯಾವ ಹಬ್ಬಕ್ಕೆ ಮಾತ್ರ, ಅದನ್ನ ಮಧ್ಯ ತಿಂತಾ ಇದ್ರೆ ಸರಿ ಮೇಡಮ್, ಆರೋಗ್ಯಕ್ಕೆ ಒಳ್ಳೇದಲ್ವಾ? ಒಳ್ಳೇದು ಮೇಡಮ್, ಒಳ್ಳೇದು. ಎಲೆಗಳು ಚೆನ್ನಾಗಿಲ್ಲ ಇವಾಗ ಸಾಕು ಸದ್ಯಕ್ಕೆ. ಆಯ್ತು ಮೇಡಮ್. ನಮ್ಮ ಅಮ್ಮನಿಗೊಂದು, ನನಗೊಂದು. ನಮಗೇನು ಮಾಡೋದು ಮೇಡಮ್ ಅವಾಗ? ಜ್ವರ ಬಂದೈತಲ್ಲ, ತಿನ್ನಬೇಕು ಅಂತಿರಲ್ಲ. ಇದರಲ್ಲಿ ಒಂದೆರಡೆಲ್ಲ ನಿಮಗೆ. ಆಹಾ, ನಿಮಗೆ ದೇವ್ರು ಎಷ್ಟು ದೊಡ್ಡ ಮನ್ಸು ಕೊಟ್ಟವ್ರೆ. ನೀವು ಇಬ್ಬರು ಕಿತ್ಕೊಂಡಿರೋದ ನಿಮಗೆ, ಅದರಲ್ಲಿ ಒಂದೆರಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಹೆಸರು ಹೇಳ್ಬಿಡಿ ಸುಮ್ಮನೆ. ಕರ್ಕೊಂಡೋಗಿ ಎಣ್ಣೆ ಕಿತ್ಕೊಬಿಟ್ಟಿತ್ತಲ್ಲ. ನಮ್ಮ ನಾಯಕಿ ಶೂಟಿಂಗಿಗೆ ಬಂದ್ಬಿಟ್ಟು ಶೂಟಿಂಗಲ್ಲಿ ಪಾತ್ರ ಮಾಡಿ ಅಂತ ಹೇಳಿದ್ರೆ ಈ ಥರ ವೀಡಿಯೋ ಮಾಡ್ಕೊಂಡು ಕೂತವ್ರೆ ನೋಡಿ ಇವರು. ಗಾಡಿ ಹತ್ರ ಇರಿ. ಫಿಲಮ್ ಹೆಸರು ಈ ಕಡೆ ರೌಂಡ್ ಹಾಕ್ಬಿಟ್ಟು ನಂದಿ ಲೇಔಟ್ ಮಾಡ್ಕೊಳ್ಳಿ. ಆ ಕಡೆ ಇದೆಯಾ ಬೋರ್ಡು? ಬೋರ್ಡ್ ಇದೆಯಾ?
ಬಂದೇ ಇರ್ಲಿಲ್ವಲ್ಲ ಹೀಗಾಯ್ತಿದೆಯಲ್ಲ ಅಂದ್ಬಿಟ್ಟು ಅವ್ರು. ಯಾರು ಮಾಡ್ಕೊಡೋದು ನಡೆಯೋ ಕಿತ್ಕೊಂಡಿದ್ದು